ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಂತ ಅಂದರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಥವಾ ಯಾವುದಾದ್ರೂ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇವಾಗ ಆರ್ ಟಿ ಓದವರು ಹಿಡಿತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದರಿಂದಾಗಿ ಬೈಕ್ನ ಸೀಸ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಜೊತೆಯಲ್ಲಿ ಡಿ ಎಲ್ ಕ್ಯಾನ್ಸಲ್ ಮಾಡ್ತೀನಿ, ಆಮೇಲೆ ಆರ್ ಸಿ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದರೆ. ಅದರಿಂದಾಗಿ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡೋಣ ಅಂತ ಅಂದರೆ ಇವಾಗ ರ್ಯಾಪಿಡೋ ಇದೆಯಲ್ಲ, ರ್ಯಾಪಿಡೋ ಕಸ್ಟಮರ್ ಕೇರಿಗೆ ಕಾಲ್ ಮಾಡೋಣ. ಕಾಲ್ ಮಾಡಿಬಿಟ್ಟು ಕೇಳೋಣ, ಈ ಥರ ಹಿಂಗೆಲ್ಲ ಹೇಳಿದಾರಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಕೇಳೋಣ. ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ತಿಳ್ಕೊಳ್ಳೋಣ. ಜೊತೆಲಿ ಏನು ಅಂತ ಅಂದರೆ ನಾನು ಮುಂಚೆನೇ ಹೇಳ್ತಾ ನೋಡಿ, ಅವರು ಏನು ತೊಂದರೆ ಇಲ್ಲ, ಲೀಗಲ್ ಆಗಿದೆ ಮಾಡಿ ಅಂತಲೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾರೆ. ಬನ್ನಿ, ಏನಾದರೂ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡು ಇವಾಗ ಕೇಳೋಣ. ಜೊತೆಯಲ್ಲಿ ಲೈವ್ ಆಗಿ ಇವಾಗ ಯಾವುದೋ ಅದು ಕಟ್ಟೇನು ಮಾಡೋಣ, ನಾನು ಲೈವ್ ಆಗಿ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡ್ತೀನಿ. ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಳ್ತೀನಿ. ಮೊದಲನೇದಾಗಿ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡೆ. ನಾನು ಓಪನ್ ಮಾಡ್ಕೊಂಡ್ಮೇಲೆ ಹೆಲ್ಪ್ಗೆ ಹೋಗಬೇಕು. ಹೆಲ್ಪ್ಗೂ ಕೂಡ ಹೋದೆ. ಗೆಟ್ ಹೆಲ್ಪ್ ಅಂತ ಇದೆ, ಕನ್ನಡ ಕೊಡ್ತೀನಿ. ಎಮರ್ಜೆನ್ಸಿ ಕೊಡೋಣ. ಚಲನ್ ಸಮಸ್ಯೆ ಅಂತ ಇದೆ ಅಂತಂದರೆ ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದು ಅದಿದೆ ಇದ್ದೆ. ಆ ಚಲನ್ ಸಮಸ್ಯೆ ಅನ್ನೋದ್ರ ಮೇಲೆ ಇವಾಗ ಪ್ರೆಸ್ ಮಾಡ್ತೀನಿ. ಕಾಲ್ ಸಪೋರ್ಟ್ ಬರ್ತಾ ಇದೆ ಗೈಸ್ ಅಂತ ಅಂದರೆ ನಂಬರ್ ಇದೆ ಅಂತ ಅಂದರೆ ತೊಂದರೆ ಇಲ್ಲ, ಡೈರೆಕ್ಟಾಗಿ ನಾವು ಕಾಲ್ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ಇವಾಗ ಕೇಳೋಣ ಏನು ಸಮಸ್ಯೆ, ಇವಾಗ ಮಾಡ್ಬೋದಾ ಮಾಡಬಾರ್ದಾ, ಈ ಥರ ಎಲ್ಲ ಆದರೆ ಏನು ಪ್ರಾಬ್ಲಮ್ಮು, ಏನು ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ಕೇಳೋಣ. ಫಸ್ಟು ಕಾಲ್ ಮಾಡ್ತಾರ್ರಿ. ಗೈಸ್ ಏನು ಕಾಲೇ ಹೋಗ್ತಾ ಇಲ್ಲ, ಇಲ್ಲಿ ನೋಡಿ ಕಾಲ್ ಇಂಟೆಂಟ್ ಅಂತ ಬರ್ತಾ ಇದೆ. ಮತ್ತೆ ಒಂದ್ಸಲ ಟ್ರೈ ಮಾಡೋಣ. ಅಂದರೆ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಗೈಸ್. ನೋಡಿ ಹೋಗ್ತಾನೆ ಇಲ್ಲ ರ್ಯಾಪಿಡೋ ಕಸ್ಟಮರ್ ಕೇರಿಗೆ. ಈ ಥರ ಏನಾದ್ರು ಇವಾಗ ಬೈಕ್ ಟ್ಯಾಕ್ಸಿ ಮಾಡುವಂಥ ಸಮಯದಲ್ಲಿ ಇವಾಗ ಇಟ್ಕೊಂಡ್ರು ಅಂತ ಅಂದರೆ ಈಗ ಏನು ಆರ್ ಟಿ ಓ ಇದೆಯೋ, ಆರ್ ಟಿ ಓ ಹೇಳಿದ ಮೇಲೂ ಕೂಡ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಹೋದಾದಂಥ ಸಮಯದಲ್ಲಿ ಇವಾಗ ಬೈಕ್ ಟ್ಯಾಕ್ಸಿಯವ್ರನ್ನ ಇಟ್ಕೊಂಡ್ರು ಅಂತ ಅಂದ್ಕೊಳ್ಳಿ. ನೋಡಿ ಕಸ್ಟಮರ್ ಕೇರ್ ಸಪೋರ್ಟ್ ಇದು ನೋಡಿ. ರ್ಯಾಪಿಡೋ ಕ್ಯಾಪ್ಟನ್ ಕೇರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಏನಾದ್ರು ಸಮಸ್ಯೆ ಇರ್ಬೋದು. ಏರೋಪ್ಲೇನ್ ಆನ್ ಮಾಡಿ, ಏರೋಪ್ಲೇನ್ ಮೋಡ್ನ ಆನ್ ಮಾಡಿ ಆಫ್ ಮಾಡಿ ನೋಡ್ತೀನಿ. ಇಲ್ಲ ಈ ಸಲ ಕನೆಕ್ಟ್ ಆಗಿ ನೋಡಿ, ಇಷ್ಟು ಸಲ ಮಾಡಿದ್ರೆ ಕನೆಕ್ಟ್ ಆಗಿದೆ. ಹಲೋ, ನೀವು ಇನ್ನು ಅಪ್ಲಿಕೇಶನ್ನಲ್ಲಿ ಕಾಲ್ ಸಪೋರ್ಟ್ ಆಯ್ಕೆಯನ್ನು ಬಳಸಿಲ್ಲ. ಅಪ್ಲಿಕೇಶನ್ನಲ್ಲಿರುವ ಕಾಲ್ ಸಪೋರ್ಟ್ ಆಪ್ಷನ್ ಬಳಸಿ. ಯಾವುದಿದು ಅಪ್ಲಿಕೇಶನ್ ಇರುವ ಕಾಲ್ ಸಪೋರ್ಟ್ ಆಪ್ಷನ್ ಬಳಸಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆಯಲ್ಲ. ಕಾಲ್ ಸಪೋರ್ಟ್ ಆಪ್ಷನ್ನೇ ಬಳಸಿದ್ದು ನಾನು. ಗೆಟ್ ಹೆಲ್ಪು ಮತ್ತೆ ಮೊದಲಿಂದ ಮಾಡೋಣ ಗೈಸ್, ನೋಡೋಣ. ಕನ್ನಡ ಎಮರ್ಜೆನ್ಸಿ ಚಲನ್ ಸಮಸ್ಯೆ ಕಾಲ್ ಸಪೋರ್ಟು. ಕಾಲ್ ಸಪೋರ್ಟ್ ಹಾಕೋರೆ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಪದೇ ಪದೇ ಮಾಡಿದ್ರೆ ಏನಾಗ್ತಾ ಇದೆ ಅಂತ ಅಂದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟು ಮತ್ತೆ ಇವಾಗ ಓಪನ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನೋಡಿ. ಆಗ್ತಾನೆ ಇಲ್ಲ. ಈ ಸಲ ಕನೆಕ್ಟ್ ಆಗಿದೆ, ನೋಡೋಣ ಮಾತಾಡೋಣ. ನೀವು ಇನ್ನು ಅಪ್ಲಿಕೇಶನ್ನಲ್ಲಿ ಕಾಲ್ ಸಪೋರ್ಟ್ ಆಯ್ಕೆಯನ್ನು ಕಾಲ್ ಸಪೋರ್ಟ್ ಆಯ್ಕೆ ಮಾಡ್ತಾನೆ ಇದ್ದೀನಿ, ಆದರೂ ಕೂಡ ಬರ್ತಾ ಇಲ್ಲ ನೋಡಿ. ಆಪ್ಷನ್ ಬಳಸಿ. ಈಗ ಎಲ್ಲಾದರೂ ಡ್ಯೂಟಿ ಮಾಡಕ್ಕೆ ಹೋಗಿರ್ತೀವಿ, ಡ್ಯೂಟಿ ಮಾಡೋಕ್ಕಂಥ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಆಯಿತು ಅಂತ ಅಂದರೆ ಈಗ ರ್ಯಾಪಿಡೋ ಕಸ್ಟಮರ್ ಕೇರ್ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ಈ ಥರ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ಗೆಟ್ ಹೆಲ್ಪ್ ಕೊಡೋಣ. ಇನ್ನೂ ಒಂದು ಸಲ ಟ್ರೈ ಮಾಡೋಣ ಗೈಸ್. ಇದು 3ನೇ ಸಲ ಮಾಡ್ತಾ ಇರೋದು. 3ನೇ ಸಲನೂ ಕೂಡ ಮಾಡೋಣ. ನೋಡಿ ಅವರು ಎಂಡ್ ಮಾಡ್ತಾ ಇದ್ದಾರೆ ನೋಡಿ. ಒಂದ್ಸಲ ಕಾಲ್ ಮಾಡ್ತಾ ಇದ್ದಂಗೆ ಅವರು ಎಂಡ್ ಮಾಡ್ತಾ ಇದ್ದಾರೆ. ಭಾಷೆ ಚೇಂಜ್ ಮಾಡಿ ನೋಡೋಣ ಈ ಸಲ. ಎಮರ್ಜೆನ್ಸಿ ಚಲನ್ ಪ್ರಾಬ್ಲಮ್ಮು ಕಾಲ್ ಸಪೋರ್ಟು. ಈ ಸಲ ಕನೆಕ್ಟ್ ಆಗೋಯ್ತು. ಇನ್ನೊಂದು ಸಲ ಹೆಂಗೆ ಗೈಸ್ ಇದು ಹೆಂಗೆ ಮಾಡೋದು ಇದು ಅಂತ ಅಲ್ಲ. ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ? ಇರೋದೇ ಒಂದು ನಂಬರ್ ಅದು, ಬಟ್ ಅದು ಬಿಟ್ಟು ಯಾವುದೂ ಇಲ್ಲ ನೋಡಿ. ಆಗ್ತಾ ಇಲ್ಲ ಅಲ್ಲಿ ನೋಡಿ.
ದಿಸ್ ಕನ್ವರ್ಸೇಷನ್ ಹ್ಯಾಸ್ ಎಂಡೆಡ್ ಅಂತಲೇ ತೋರಿಸ್ತಾ ಇದೆ. ಹೆಂಗೆ ಮಾಡೋದು? ಏನಾದ್ರು ಬೇರೆ ಆಪ್ಷನ್ ಏನಾದ್ರು ಇದೆಯಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ? ಎಮರ್ಜೆನ್ಸಿಲಿ ಆಕ್ಸಿಡೆಂಟ್ ಟ್ರೈ ಮಾಡೋಣ, ಆಕ್ಸಿಡೆಂಟ್ ಎಲ್ಲಾದ್ರು ಆಗುತ್ತೆ ನಾನು ನೋಡೋಣ. ಯಾವುದೋ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ, ನೋಡೋಣ ತಟ್ಟಿ. ಇಲ್ಲ ಗೈಸ್, ಕಾಲ್ ಎಂಡೆಡೇ ಬರ್ತಾ ಇದೆ. ಹೇಗೆ ಕನೆಕ್ಟ್ ಮಾಡೋದು ಇವ್ರನ್ನ? ಈಗ ಒಬ್ಬ ರ್ಯಾಪಿಡೋ ಕ್ಯಾಪ್ಟನ್ ಆಗಿ ನಾನು ಇವಾಗ ಕೆಲಸ ಮಾಡೋಕೆ ಹೋಗಿದ್ದೀನಿ ಅಂತ ಅಂದರೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು ಇವ್ರಿಗೆ? ಅಂದರೆ ಈಸಿಯಾಗಿ ಎಲ್ಲೂ ಆಪ್ಷನ್ನೇ ಇಲ್ಲ. ಅಂದರೆ ಇವಾಗ ಏನಾದ್ರು ಸಮಸ್ಯೆ ಆಯಿತು ಅಂತ ಅಂದರೆ ಹೆಂಗೆ ಮಾಡೋದು ನಾವು? ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ನೋಡಿ, ಅಂದರೆ ನಂದೇನೋ ಅಕೌಂಟ್ ಪ್ರಾಬ್ಲಮ್, ಏನು ಏರೋಪ್ಲೇನ್ ಮೂಡು ಆಫ್ ಮಾಡಿ ಆನ್ ಮಾಡ್ಬೋಣ ಒಂದ್ಸಲ. ಎಲ್ಲಪ್ಪ ಇದೆ ಏರೋಪ್ಲೇನ್ ಮಾಡು. ನೋಡಿ, ಇವಾಗ ಏರೋಪ್ಲೇನ್ ಮೂಡ್ನು ಕೂಡ ಆನ್ ಮಾಡಿ ಆಫ್ ಮಾಡಿದ್ದೀನಿ. ಇವಾಗ ಒಂದ್ಸಲ ಟ್ರೈ ಮಾಡೋಣ ಗೈಸ್. ಯಾವುದಿದು ಕಸ್ಟಮರ್ ಕೇರ್ ಕನೆಕ್ಟ್ ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಮಾಡೋಣ. ಇದು ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ ಇದೆಯಾ? ನನಗೆ ಅನ್ನಿಸ್ದಂಗೆ ಇದೊಂದು ನಂಬರ್ ಇರೋದು. ವೆಲ್ಕಮ್ ಟು ರ್ಯಾಪಿಡೋ. ಆತ್ಮೀಯ ಕ್ಯಾಪ್ಟನ್, ನೀವು ಇನ್ನು ಅಪ್ಲಿಕೇಶನ್ ನಲ್ಲಿ ಕಾಲ್ ಸಪೋರ್ಟ್ ಆಯ್ಕೆಯನ್ನು ಬಳಸಿಲ್ಲ. ಅಪ್ಲಿಕೇಶನ್ ನಲ್ಲಿರುವ ಕಾಲ್ ಸಪೋರ್ಟ್ ಆಪ್ಷನ್ ಬಳಸಿ. ಈ ಥರ ಆದರೆ ಕಷ್ಟ ಆಗುತ್ತೆ ಗೈಸ್, ಯಾರಿಗೆ ಆದರೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಈಗ ಒಂದು ಕಂಪ್ನಿಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಂಪ್ನಿಯವರು ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ಇನ್ನೂ ಯಾರು ಮಾಡ್ತಾರೆ? ಈಗ ಯಾರೋ ಪಾಪ ಗೊತ್ತಿರಲ್ಲ, ಏನೋ ಹೊರಟೋಗಿರ್ತಾರೆ, ಹೋಗೋಂಥ ಸಮಯದಲ್ಲಿ ಈ ಥರ ಏನೋ ಒಂದು ಲಾಕ್ ಆಗೋಗಿರ್ತಾರೆ. ಅವಾಗ ಫೋನ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡೋದು? ಫೋನ್ ಅಂತೂ ಕನೆಕ್ಟ್ ಆಗ್ತಾ ಇಲ್ಲ ಗೈಸ್ ನಂದ್ರಲ್ಲಂತೂ. ಅಂದರೆ ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡಿ. ಏನಕ್ಕೆ ಅಂತ ಅಂದರೆ ಈ ಥರ ಏನಾರು ಈಗ ಈ ಥರ ಸಿಚುವೇಶನ್ ಆದರೆ ಏನು ಮಾಡ್ಬೇಕು ಹೇಳಿ? ರ್ಯಾಪಿಡೋ ಕಸ್ಟಮರ್ ಕೇರಿಗೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ಯಾವ ರೀತಿ ಮಾಡೋದು? ಕಾಲ್ ಕನೆಕ್ಟ್ ಆದರೆ ಈ ಥರ ಎಲ್ಲ ಹಿಂಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಹೇಳ್ಕೊಂಡ್ರೆ ಅವ್ರು ಏನಾದ್ರು ಪರಿಹಾರ ಮಾಡ್ತಾರೆ ಅನ್ನೋ ಒಂದು ಇದಾದರೂ ಇತ್ತು. ಬಟ್ ಇವಾಗ ನೋಡಿ, ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಮುಂಚೆ ಎಲ್ಲ ಅಷ್ಟು ತುಂಬ ಈಸಿಯಾಗಿ ಆಗೋದು, ಒಂದೇ ಕಾಲ್ಗೆ ಕನೆಕ್ಟ್ ಆಗ್ತಾಯಿತ್ತು. ಬಟ್ ತುಂಬ ಜನ ಮಾಡ್ತಾ ಇರೋದಕ್ಕೆ ಏನಾದ್ರು ಈ ಥರ ಮಾಡ್ತಾಯಿರೋ ಅಂತಂದ್ರೆ ಇವಾಗ ಈ ಥರ ಆದ್ರಿಂದ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಈ ಥರ ಆಗಿದೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಜೊತೆಲಿ ಇನ್ನೊಂದೇನು ಅಂತ ಅಂದರೆ ಈಗ RTOದವರು ಬೈಕ್ನ ಹಿಡಿತೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ಸೊಲ್ಯೂಷನ್ ತೊಗೊಂಬರೋ ಬಿಟ್ಟು ಈ ಥರ ಮಚ್ಚಿಕೊಂಡ್ರೆ ಹೆಂಗೆ ನೋಡಿರಿ, ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅಂದರೆ ಇದು ನಾನು ಲೈವಾಗೇ ಮಾಡ್ತಾ ಇರೋದು. ಅಂದರೆ ಯಾವುದೋ ಕದ್ದು ಮುಚ್ಚಿ ಏನು ಮಾಡ್ತಾ ಇಲ್ಲ ನೋಡಿ, ಡೈರೆಕ್ಟಾಗಿ ಲೈವಾಗಿ ಮಾಡಿದ್ರು ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಮೇಯ್ನ್ ಕಾಲ್ ಕನೆಕ್ಟ್ ಆಗಬೇಕು ಗೈಸ್. ಕಾಲ್ ಕನೆಕ್ಟ್ ಆದರೆ ಏನಾದ್ರು ಮಾತಾಡ್ಬೋದು. ಕಾಲ್ ಕನೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಹೇಳ್ರಿ? ಎಲ್ಲ ಕಡೆ ಟ್ರೈ ಮಾಡಿದೆ, ಬಟ್ ವರ್ಕ್ ಅಂತ ಆಗ್ತಾಯಿಲ್ಲ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದ್ರು ಆಪ್ಷನ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಅಂತ ಅಂದರೆ ರ್ಯಾಪಿಡೋ ಕಸ್ಟಮರ್ ಕೇರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗೋದು ಯಾವುದಾದ್ರೂ ನಮ್ಗೆ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.